ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ, ಹಾಗೆ ಚಿತ್ರತಂಡದವರಿಗೆ, ಹಾಗೆ ಬೆಂಬಲ ನೀಡಲು ಬಂದಿರುವ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಟ್ರೈಲರ್ ಅನ್ನು ನೋಡೋ ಸಮಯ. ಇದನ್ನ ಲಾಂಚ್ ಮಾಡಬೇಕು ಅಂತ ಚಿತ್ರದ ನಿರ್ದೇಶಕರಾದ ಹಾಗೆ ನಿರ್ಮಾಪಕರಾದ ಸತೀಶ್ ಮಾಲೆಂಪಾಟಿ ಸರ್ನೇ ಕೇಳ್ಕೊಳ್ತಾ ಇದ್ದೀನಿ. ಸರ್, ದಯವಿಟ್ಟು ಮಾಧ್ಯಮದವರೊಂದಿಗೆ ಮಾತನಾಡೋದಕ್ಕೆ ಹಾಗೆ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಅಂತ ಚಿತ್ರತಂಡದವರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸತೀಶ್ ಮಾಲೆಂಪಾಟಿ ಸರ್, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಅಂಡ್ ಆಲ್ಸೋ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಈ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ಆದಿತ್ಯ ಶಶಿಕುಮಾರ್ ಸರ್, ಪ್ಲೀಸ್ ಕಮ್. PVL ವಿಶ್ವನಾಥ್ ಸರ್, ಡಿಸ್ಟ್ರಿಬ್ಯೂಟರ್ ಸರ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. I made this film in 3 languages, Telugu, Tamil, Kannada, and censor is also over. We are initially releasing in Kannada, and I know about Kannada audience, they are the best judges of the film. They push forward whatever they like. I'm happy to rope in Mr. Aditya Shashkumar as the lead role. And the story is good, and the cinema came out very well. I hope you all like this film and encourage our team. Thank you. It's going to be released on July 5th, coming Friday. And I am sure you all like this film. And what I can say about this movie in single word is, it is the most massiest film. I think you have seen the trailer, right? It is the most massiest film. At the same time, it's a youthful film, most youthful film. Like what and all happen in youths, right? You know, love, breakups, quarrels, everything will be there. And what I can say, another thing is, it's a content, it's a film content mixed with commerciality. The core is content, but the topping is commerciality. Like fights, songs, dance, everything you will see. So, that much I can say about this movie. I'm sure you all like this film and go gaga watch this film. What and all happen in sports field, right? They are there. We touched everything, what and all happen in sports industry, yeah, we touched it. Telugu, Tamil, it's straight. Telugu, Tamil is straight, Kannada dub. ಈ ಚಿತ್ರವನ್ನು 5ನೇ ತಾರೀಕು ಬೆಂಗಳೂರು ಸಂತೋಷ್, ಮೈಸೂರು ಸಂಗಮ ಎಲ್ಲ ದೊಡ್ಡ ದೊಡ್ಡ ಒಳ್ಳೆಯ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಓವರಾಲ್ ಎಕ್ಸ್ಪೆಕ್ಟೆಡ್ ಅಬೌಟ್ 100 ಥಿಯೇಟರ್ಸ್. ಬರೀ ಕನ್ನಡ ಮಾತ್ರ. ಕರ್ನಾಟಕದಲ್ಲಿ ಬರೀ ಕನ್ನಡ ಪಿಕ್ಚರ್ ಮಾತ್ರ ರಿಲೀಸ್ ಆಗುತ್ತೆ. ಇಲ್ಲ ಅವೆಲ್ಲ ಆ ನಂತರ ಆಗುತ್ತೆ. ಫಸ್ಟ್ ಬರೀ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ನಾನು ಮೊದಲನೇ ಸಿನಿಮಾಯಿಂದ ಇವಾಗ ತನಕ ನಂಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಡ್ತಾ ಇದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಸಿನಿಮಾ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು. ಅವಾಗ ಹೈದರಾಬಾದ್ನವ್ರು ಕಾಲ್ ಮಾಡಿ, ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಸೊ ಅವಾಗ ಸರ್ ಕಾಲ್ ಮಾಡಿ, ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದರಾಬಾದ್ ಕರೆಸ್ಕೊಂಡು ಸ್ಕ್ರಿಪ್ಟ್ ಹೇಳಿ, ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು, ಸ್ಟೋರಿ ತುಂಬ ಇಷ್ಟ ಆಯಿತು, ಅವರು ತುಂಬ ಇಷ್ಟ ಆಯಿತು, ಇಡೀ ಟೀಮ್ ತುಂಬ ಇಷ್ಟ ಆಯಿತು. ಅವಾಗ ಅವ್ರು ಸ್ಟ್ರೇಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ರು ನನಗೆ. ಐ ವಾಸ್ ಲೈಕ್ ಓಕೆ, ಖಂಡಿತ ಮಾಡೋಣ ಸರ್, ನನಗೂ ಒಂದು ಆಪರ್ಚುನಿಟಿ, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ. ಸೊ ಕಟ್ ಮಾಡಿದ್ರೆ 3ರ ಟೈಮಲ್ಲಿ ನಮಗೊಂದು ಸರ್ಪ್ರೈಸ್ ಕೊಟ್ಟರು ಸರ್. ಈ ಸಿನಿಮಾ ನಾವು ಕನ್ನಡದಲ್ಲೂ ಇದು ಮಾಡ್ತೀವಿ ಅಂತ. ಯಾಕಂದ್ರೆ ಅಷ್ಟರಲ್ಲಿ ನಮ್ಮ KGF ಒಳ್ಳೆ ಸೌಂಡ್ ಮಾಡಿತ್ತು, ಆ್ಯಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು. ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು. ಆ್ಯಂಡ್ ನಾನು ಅನ್ಕೊಂಡೆ ಓಕೆ ಫೈನ್, 3 ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನ ಪ್ಲಸ್ ಪಾಯಿಂಟು, ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು. ಬಟ್ ನಾನು ಅವಾಗಲೇ ಹೇಳಿದ್ದೆ ಸರ್ಗೆ, ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ 3 ಭಾಷೆನ ಒಟ್ಟಿಗೆ ಮಾಡಿ, ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರಂದ್ರೆ ಇದು ನನ್ನ ಮಾತೃಭಾಷೆ, ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು. ಸೊ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಮೋಷನ್ ನನ್ಗನ್ಸ್ತಾ ಇದ್ದು ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಈ ತರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು, ಚೆನ್ನಾಗಿರೋ ಸಾಂಗು ನಿಮ್ಗೆ ತೋರ್ಸಕ್ಕಾಗಿಲ್ಲ,
ಟ್ರೈಲರು ತುಂಬ ಚೆನ್ನಾಗಿತ್ತು. ಇನ್ನೊಂದು ಸಾಂಗ್ ಯಾವ್ದು ಸರ್, ಅಲ್ಲಿ ಚಿಕ್ಕಮಂಗ್ಳೂರು ಸಾಂಗ್ ಅದ 4K ಅಲ್ಲಿ ಹಾಂ ಐಟಮ್ ಸಾಂಗ್. ಐಟಮ್ ಸಾಂಗು 4K ಅಲ್ಲಿತ್ತು. ಅದನ್ನು ಚೆನ್ನಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ರೆಸಲ್ಯೂಷನ್ ಪ್ರಾಬ್ಲಮ್ ಇಂದ. ಸೊ ನನಗೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ, ಇದು ನೋ ಪ್ರಾಬ್ಲಮ್. ಸೊ ನನಗೆ ಅನಿಸಿದ್ದು ಪ್ರಮೋಷನ್ ಅಂತೂ ತುಂಬ ಕಮ್ಮಿ ಇದೆ. ಯಾಕಂದರೆ ಇವಾಗ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ತುಂಬ ಪ್ರಮೋಷನ್ ಮಾಡಬೇಕು. ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ. ಬಟ್ ಹೈದರಾಬಾದಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು. ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ. ಸೊ ಅದು ಥಿಯೇಟರ್ಸ್ಗೆ ಜನ ಎಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್. ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ, ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಟೈಮ್ ಏನು ಮೀರಿಲ್ಲ, ಇನ್ನೊಂದು 7 ದಿನ ಇದೆ. ಸೊ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ. ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ. ರೀಲ್ಸ್ ಅಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಸಾಂಗ್ಸ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದಾರೆ. ಬಟ್ ಹೋಪ್ಫುಲಿ ಅದು ಟಿಕೆಟ್ಗೆ ಕನ್ವರ್ಟ್ ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಅದೇ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ, ಅವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಸತೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಹೆಜ್ಜೆ ಇಡಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು. ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಬದಲಾಯಿಸಿದ್ದೀನಿ. ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ. ಸೊ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ. ಸ್ಟಾರ್ಟಿಂಗ್ ಎಂಡ್ ತನಕ ನಂಗೆ ತುಂಬ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ PR ಚಂದ್ರಶೇಖರ್ ಸರ್, ಇವಾಗ ನಮ್ಮ ಸಪೋರ್ಟ್ಗೆ ಸರ್ ಬಂದಿದ್ದಾರೆ, ವಿಶ್ವನಾಥ್ ಸರ್ ಬಂದಿದ್ದಾರೆ. ಅವ್ರು ಇವಾಗ ಸಿನಿಮಾ ತಗೊಂಡಿದ್ರೆ ಇನ್ನೂ ನಂಗೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಅದು ಇಲ್ಲ. ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಷ್ಟೇನ ಹೇಳ್ಬೇಕಾಯ್ತು. ಸೊ ಸರ್ ಈ ಕ್ಯಾರೆಕ್ಟರು ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಸರ್. ಒಂದು ನೀವು ಅಂದ್ರೆ ಗೆಸ್ ಮಾಡಕ್ಕೆ ಆಗಲ್ಲ, ಇವನ್ ಹೀರೋ ಒಳ್ಳೆಯವನ ಕೆಟ್ಟವನ, ಇಲ್ಲಾಂದ್ರೆ ಒಂದೊಂದ್ಸತಿ ಹೀರೋಸಮ್ ತೋರಿಸೋ ಒಂದ್ಸತಿ ವಿಲನ್ ಆಗಿರ್ತಾನೆ. ಸೊ ಅದು ನಿಮ್ಗೆ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ಕನ್ಫ್ಯೂಷನ್ ಇದೆ. ಓಕೆ, ನಿಜ ಹೇಳ್ಬೇಕಂದ್ರೆ 2 ರೀಸನ್ಸ್. ಒಂದೇನಂದ್ರೆ ನಾನು ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ. ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೊ ಅಂತ ಹೇಳಿದಕ್ಕೆ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯನೇ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಆದಿತ್ಯ ಅಂತ ಕರೀತಾರೆ, ಎಲ್ಲ ಆದಿತ್ಯ ಅಂತ ಇದೆ. ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದ್ದೀನಿ. ಮೇನ್ ಆಗಿ ಏನಕ್ಕಂದ್ರೆ ಇದು ನಮ್ಮ ಪ್ರೆಸ್ ಫ್ರೆಂಡ್ಸ್ ಇದಾರಲ್ವಾ, ಒಂದೊಂದ್ಸರಿ ಅಕ್ಷಯ್, ಅಕ್ಷತ್, ಸೊ ನೇಮ್ ಕನ್ಫ್ಯೂಷನ್ ಇದೆ. ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರಿಗೂ ಹೇಳಕ್ ಬರ್ತಾ ಇರಲಿಲ್ಲ. ಅಂಡ್ ನನಗೂ ಆದಿತ್ಯ ಅಂತ ತುಂಬಾ ಇಷ್ಟ. ಸೊ ಅದಕ್ಕೆ ಒಫಿಷಿಯಲ್ ಆಗಿ ಚೇಂಜ್ ಮಾಡಿದ್ದೀನಿ. There is problem. 4K they are not. Small lip sync will not be there because Kannada original Telugu Tamil straight. Telugu copy we dubbed into Kannada. So small lip sync will not be there, but there are some issues also technical for 4K songs. ಸೊ ಇವಾಗ ನೀವೇನು ನೋಡಿದ್ರೆ ಆಕ್ಚುಲಿ ಎಲ್ಲ 4K ಇದೆ. ಸೊ ಅದು ರೆಸಲ್ಯೂಷನ್ ಪ್ರಾಬ್ಲಮ್ ಇಂದ ನಿಮ್ಗೆ ಸಿಂಕ್ ಆಗ್ತಾ ಇರಲಿಲ್ಲ. ಆದಷ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲ ಸಿಂಕ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಮೇ ಬಿ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ ಕಷ್ಟ ಆಗಿದೆ ಅಷ್ಟೇ. ಸರ್ ಇವಾಗ ಫಸ್ಟು ಸರ್ ಆಕ್ಚುಲಿ ಕನ್ನಡದಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿತ್ತು. ಸೊ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ. ಇದಾದ್ಮೇಲೆ ಆಗಸ್ಟ್ ಅಲ್ಲಿ ತೆಲುಗು ತಮಿಳು ಒಟ್ಟಿಗೆ ರಿಲೀಸ್ ಮಾಡ್ತಾರಂತೆ. ಅಲ್ಲಿ ಪ್ರಮೋಷನ್ ಪ್ಲಾನ್ ಅವ್ರ ಹೆಂಗ್ ಸ್ಟ್ರಾಟಜಿ ಮಾಡ್ಕೊಂಡಿರೋ ಗೊತ್ತಿಲ್ಲ. ಆಸ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಏನಂದ್ರೆ ಅವ್ರು ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊಂತೀನಿ. ಇವತ್ತು ನೋಡಿ ಸರ್, ವೇದಿಕೆ ಮೇಲೆ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಟರ್ ಒಬ್ಬರೇ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ ಒಬ್ಬರೇ ಇದ್ದಾರೆ, ಇಬ್ರು ಹೀರೋನ ಬಂದಿಲ್ಲ. ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂತ ನನಗೂ ಒಂಥರ ಇದಿರುತ್ತೆ. ಬಟ್ ಹೀರೋಯಿನ್ಸ್ ಅವ್ರ ರೀಸನ್ಸ್ ಇದೆ, ಅವ್ರು ಏನೋ ಶೂಟಿಂಗ್ ಅಲ್ಲಿ ಇದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾಗೋಸ್ಕರ ನಾನು ಏನಾದ್ರು ಮಾಡ್ತೀನಿ, ಗೆಲ್ಬೇಕಂತ ನನ್ನ ವಿಶ್ವ. ಸೊ ಅದಕ್ಕೆ ಬಂದಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಇದು ಒಳ್ಳೆ ಸಿನಿಮಾ ಸರ್, ನೋ ಡೌಟ್. ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟು, ನಂಗೆ ತುಂಬಾ ಇಷ್ಟ ಆಗಿದೆ. ಫಸ್ಟ್ ಕಾಪಿ ನೋಡಿದ್ದೀನಿ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಲ್ಲೂ ಕಮ್ಮಿ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಆಗಿರ್ಲಿ, ಯಾವಾಗಲೂ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ಆ್ಯಂಡ್ ಎಲ್ಲೂ ಇದು ಮಾಡಿಲ್ಲ. ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನಿಮಾ. ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷ ನಮ್ಮ ತಂದೆಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ನೀವು. ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ಕಾದಾಡಿ ರಿಲೀಸ್ ಆಗ್ತಾ ಇದೆ. ಸಪೋರ್ಟ್ ಮಾಡಿ, ಥಿಯೇಟರ್ಸ್ ಬಂದು ನೋಡಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. Kadadi means fight, right, sir?
we all fight on daily basis, right? As a player, some heroine fights, as a character, hero fights. Everywhere we all fight for on a daily basis, right? That's why I put that title. No, there's difference. Telugu title Samida. Kannada, Tamil title Vittai Virumbu. That's also first time that we are keeping 3 languages, 3 titles. And there is one credit should give, one must give credit to Aditya, since he told the same dialogue in 3 languages for the same film. On sets he told Tamil, Telugu. For dubbing he told Kannada. I think it's our first time. One hero told same dialogue for same film 3 languages. Music director, I know you guys all know it. Beam Cicerolio. He's giving music for Dhamaka, Raviteja Star, Dhamaka, Balagam. They are super hits in Telugu. DJ Tillu Spare only. One mad film is there. All are continually hits, and he liked the film very much. He has only given us music to it. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿತ್ಯ ಶಶಿಕುಮಾರ್. ಸೊ ಇದೇ ಜುಲೈ 5ಗೆ ಬರೋ ಶುಕ್ರವಾರ ನನ್ನ 3ನೇ ಚಿತ್ರ ಕಾದಾಡಿ ಅಂತ ರಿಲೀಸ್ ಆಗ್ತಾಯಿದೆ. ಅದು ಆ್ಯಕ್ಚುಲಿ ತೆಲುಗು ತಮಿಳ್ ಸಿನಿಮಾ ಕನ್ನಡದಲ್ಲಿ ಡಬ್ ಮಾಡಿ ಫಸ್ಟು ಕನ್ನಡ ರಿಲೀಸ್ ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ಮಾತೃಭಾಷೆ ಕನ್ನಡ ಅಲ್ವಾ, ಸೊ ಅವ್ರಿಗೂ ಕನ್ನಡ ಅಂದರೆ ತುಂಬ ಇಷ್ಟ ಡೈರೆಕ್ಟ್ರಿಗೆ. ಸೊ ಅದಕ್ಕೆ ಕನ್ನಡದಲ್ಲಿ ಫಸ್ಟ್ ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಸ್ಪೋರ್ಟ್ಸ್ ಡ್ರಾಮಾ ಥ್ರಿಲ್ಲರ್ ಸಬ್ಜೆಕ್ಟು. ಇದರಲ್ಲಿ ನಾನು 2 ಶೇಡಲ್ಲಿ ಕಾಣಿಸ್ಕೊತೀನಿ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಅದು ನಿಮಗೆ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ. ಈ ಚಿತ್ರ ಏನಕ್ಕೆ ಸ್ಪೆಷಲ್ ಅಂದರೆ ಒಂದು ವುಮೆನ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಒಬ್ಬರು ಹೆಂಗಸರು ಒಂದು ಮಟ್ಟಕ್ಕೆ ಬೆಳಿಬೇಕಂದ್ರೆ ಸ್ಪೋರ್ಟ್ಸಲ್ಲಿ ಆಗಿರಲಿ ಏನಾದರೂ ಮಾಡಬೇಕಂದ್ರೆ ಅವರು ಎಷ್ಟು ಕಷ್ಟಪಡ್ತಾರೋ ಅದರಲ್ಲಿ ಇದ್ರ ಸಿನಿಮಾಲಿ ತೋರಿಸಿದ್ದೀವಿ, ಒಂದು ರೀತಿ ತೋರಿಸಿದ್ದೀವಿ. ಸೊ ಬೇರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ಬೋದು ನಾನು. ಆ್ಯಂಡ್ ಇದರಲ್ಲಿ 4 ಫೈಟ್ ಇದೆ, 4 ಸಾಂಗ್ ಇದೆ, ಎಲ್ಲ ಚೆನ್ನಾಗಿ ಬಂದಿದೆ. ಒಂದು ಕಾಲೇಜ್ ಸಾಂಗ್ ಹಲೋ ಎವ್ರಿಬಡಿ ಅಂತ ರಿಲೀಸ್ ಆಗಿದೆ, ಅದು ತುಂಬ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಎಲ್ಲರೂ ಟ್ರೇಲರ್ ನೋಡಿ ಯೂಟ್ಯೂಬಲ್ಲಿ, ಖಂಡಿತ ನಮ್ಗೆ ಇಷ್ಟ ಆಗುತ್ತೆ. ಸೊ ಜುಲೈ 5th ರಿಲೀಸ್ ಆಗ್ತಾಯಿದೆ ಸಿನಿಮಾ ಕಾದಾಡಿ ಅಂತ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ.